ದ್ವಾರಕಾ ಸಮೂಹ ಸಂಸ್ಥೆಗಳ ಒಂದು ವಿಶೇಷವಾದ ವಾರ್ಷಿಕ ಕಾರ್ಯಕ್ರಮ ಹಬ್ಬ ದ್ವಾರಕೋತ್ಸವ. ಕಳೆದ ಹಲವು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ಈ ಹಬ್ಬದ ಈ ವರ್ಷದ ದ್ವಾರಕೋತ್ಸವ 2026 ಎಂಬ ಕಾರ್ಯಕ್ರಮ ಅದ್ಧೂರಿಯಾಗಿ ಒಂದು ಹಬ್ಬದಂತೆ ಎಲ್ಲ ಗ್ರಾಹಕ ಬಂಧುಗಳ ಪಾಲ್ಗೊಳ್ಳುವಿಕೆಯಿಂದ ನಡೆಯಬೇಕೆನ್ನುವ ಒಳ್ಳೆಯ ಸಂಕಲ್ಪದೊಂದಿಗೆ ಇವತ್ತು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಾವು ಕಳೆದ ವರ್ಷ ಕೂಡ ಮಾಡಿದ್ದೇವೆ. ಆಮಂತ್ರಣ ಪತ್ರಿಕೆ ಬಿಡುಗಡೆ ಅಂತ ಎಲ್ಲರಿಗೂ ವಿಷಯ ಗೊತ್ತಾಗಬೇಕು ಮತ್ತು ಹಿರಿಯರು ಗೌರವಾನ್ವಿತ ಇದನ್ನು ಬಿಡುಗಡೆ ಮಾಡಿ ಹರಸಬೇಕು ಎನ್ನುವ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್ಟಾರತಿ ಅವರು. ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಬೇಕಾಗಿ ನಾವು ನಮ್ಮ ಪುತ್ತೂರಿನ ಖ್ಯಾತ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಮೋಹನ್ ಭಟ್ ಅವರನ್ನು ಆಹ್ವಾನಿಸಿ ದಯವಿಟ್ಟು ವೇದಿಕೆ ಬರಬೇಕು, ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಅಶ್ವಿನಿ ಗೋಪಾಲಕೃಷ್ಣ ಅವರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವ ಶ್ರೀ ಅಮೃತಕೃಷ್ಣ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಬಿಡುಗಡೆಯ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಆರಂಭ ಆಗ್ತದೆ. ವಿವೇಕಾನಂದ ಮಹಾವಿದ್ಯಾಲಯದ ಅಂತಿಮ MCom ವಿದ್ಯಾರ್ಥಿ ಮತ್ತು ನಮ್ಮ ವೇದ ಶಿಬಿರದ ಗುರುವಾಗಿರುವ ನವೀನ ಕೃಷ್ಣ ಹಾಗೂ ಅವನೀಶ್ ಮಿಂಚಿನಡ್ಕ ಇವರು ದೇವತಾ ಪ್ರಾರ್ಥನೆ ನಡೆಸಿಕೊಡ್ತಾರೆ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೇಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ ಮುನಿಧ್ಯೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುರಾದಿಂ ಗಣೇಶಂ ಗಣೇಶಂ ಜಗದ್ವ್ಯಾಪಿನಂ ವಿಶ್ವವನ್ಯಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ದ್ವಾರಕೋತ್ಸವ 26 ಇದರ ಆಮಂತ್ರಣ ಪತ್ರಿಕೆಯ ಬಿಡುಗಡೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ಪುತ್ತೂರಿನೊಬ್ಬರು ಹಿರಿಯ ನ್ಯಾಯವಾದಿಗಳು, ಮೂಲತಃ ಹಿರಣ್ಯದ ಉಳುವಾನದವರು. ಉಳುವಾನೇನು ತುಂಬ ಪ್ರಸಿದ್ಧವಾದಂಥ ಒಂದು ಮನೆತನ. ಅದರಲ್ಲಿ ತಾಂತ್ರಿಕ ವಿದ್ಯೆಯನ್ನು ಉಪಾಸನೆ ಮಾಡ್ತಾ ಇದ್ದ ಮಂತ್ರವಾದಿಗಳಾಗಿದ್ದ ಆ ಒಂದು ದೊಡ್ಡ ಮನೆತನದವರು. ಮೋಹನ್ ಭಟ್ರು ತಮ್ಮ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಪುತ್ತೂರಿನಲ್ಲಿ ನೀವೆಲ್ಲ ಬಹುಶಃ ಕೇಳಿರಬಹುದಾದ ಅತ್ಯಂತ ಹಿರಿಯ ಪ್ರಸಿದ್ಧ ವಾಗ್ಮಿ ಮತ್ತು ವಾದಚತುರ ಶ್ರೀಮತ್ ರಾಮಮೋಹನ್ ರಾವ್ ಅವರ ಶಿಷ್ಯರಾಗಿ ಆರಂಭಿಕವಾಗಿ ತಮ್ಮ ವಕೀಲ ವೃತ್ತಿಯನ್ನು ಒಂದು 15 ವರ್ಷಗಳಷ್ಟು ಕಾಲ ನಡೆಸಿ ಆಮೇಲೆ ಸ್ವತಂತ್ರವಾಗಿ ತಮ್ಮ ವಕೀಲ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಪುತ್ತೂರಿನಲ್ಲಿ ಬಹುಶಃ ವಕೀಲರ ಬಳಗದಲ್ಲಿ ಅವರನ್ನು ತಿಳಿಯದವರಿಲ್ಲ. ಸದಾ ಹಸನ್ಮುಖಿಯಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಸವಿ ಮಾತುಗಳೊಂದಿಗೆ ಗೆಲ್ಲುವ ಸಾಮರ್ಥ್ಯ ಇರುವಂಥವರವರು. ತುಂಬ ಕಾಲದಿಂದ ನಾನು ಅವರನ್ನು ಬಲ್ಲೆ, ಅವರ ಹೆಸರನ್ನು ಕೂಡ ಕೇಳಿದ್ದೇನೆ. ನಮ್ಮ ದ್ವಾರಕೋತ್ಸವ 26 ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಈ ವರ್ಷದಲ್ಲಿ ಆಯ್ಕೆಯಾದ ಒಂದೇ ಹೆಸರು, ಬೇರೆ ಆಯ್ಕೆಗೆ ಬದಲು ಹೆಸರಿರಲಿಲ್ಲ. ಅವರನ್ನು ಕರೆಯಲೇಬೇಕು ಎನ್ನುವ ಒಂದು ಉದ್ದೇಶದಿಂದ ಇವತ್ತು ನಾವು ಅವರನ್ನು ಕರೆಸಿದ್ದೇವೆ. ಸರಿಯಾದ ಸಮಯಕ್ಕೆ ಬಂದು ನಮ್ಮೊಂದಿಗೆ ಒಳಗೂಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಸಮೂಹ ಸಂಸ್ಥೆಗಳ ಪರವಾಗಿ ಅಧ್ಯಕ್ಷ ಪುಸ್ತಕಗಳನ್ನು ನಾವು ಕೊಡುವ ಪದ್ಧತಿ ಮಾಡಿದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕು. ನಮ್ಮ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಅವರಿದ್ದಾರೆ. ಈ ಒಂದು ದ್ವಾರಕೋತ್ಸವದ ಸಂಪೂರ್ಣ ಮನಸ್ಸಿನ ಚಿತ್ರಣವನ್ನು ಸದಾ ಹಗಲಿರುವುದರ ಕುರಿತಾಗಿಯೇ ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಮತ್ತು ಅದನ್ನು ಇನ್ನಷ್ಟು ಚೆನ್ನಾಗಿ
ಕಳೆದ ವರ್ಷಕ್ಕಿಂತ ಈ ವರ್ಷ ಹೇಗೆ ವಿಭಿನ್ನವಾಗಿ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು ಎನ್ನುವುದರ ಬಗ್ಗೆ ಚಿಂತನಶೀಲರಾಗಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರು ಶ್ರೀಮತಿ ಅಶ್ವಿನಿ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಆಗೋದಕ್ಕೆ ಅವರು ಕೂಡ ತುಂಬ ಸಲಹೆ ಸೂಚನೆಗಳನ್ನು ಕೊಟ್ಟು ಪಾಲ್ಗೊಳ್ತಾರೆ. ಅವರಿಗೂ ಆತ್ಮೀಯವಾದ ಅನೇಕ ಅದರ ವಿಧಿವಿಧಾನಗಳು, ಅದಕ್ಕಿರುವ ಹೊಸ ರೂಪಗಳು, ಆಮೇಲೆ ಹೊಸ ಹೊಸ ಕಾರ್ಯಕ್ರಮಗಳು, ಇವುಗಳ ಕುರಿತಾಗಿ ವ್ಯವಸ್ಥೆ ಮಾಡ್ತಾ ಅದನ್ನು ಹಿಂಬಾಲಿಸ್ತಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರುವ ಬಗ್ಗೆ ಕೆಲಸ ಮಾಡ್ತಾ ಇರುವವರು ದ್ವಾರಕಾ ಸಂಸ್ಥೆಗಳ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾರತವಾಣಿ ಮಾಧ್ಯಮದ ಶ್ರೀ ಪ್ರಣವ್ ಭಟ್ ಇದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಮಾಧ್ಯಮದ ಬಂಧುಗಳು ಅನೇಕ ಮಂದಿ ಇದ್ದೀರಿ, ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ, ಕ್ಷಮಿಸಿ. ಎಲ್ಲ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ದ್ವಾರಕಾ ಸಮೂಹ ಸಂಸ್ಥೆಗಳ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಹಾಗೆ ವಿಶೇಷವಾಗಿ ಇಲ್ಲಿ ವಿಘ್ನೇಶ್ ಹಿರಣ್ಯ ಅವರಿದ್ದಾರೆ. ಅವರು ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳು ಪಟ್ಟೆ, ಇದು ದ್ವಾರಕಾದ ಒಂದು ಅಂಗಸಂಸ್ಥೆ, ಇದರ ಸಂಚಾಲಕರಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆ ವಿರೂಪಾಕ್ಷ ಅವರಿದ್ದಾರೆ, ವಕೀಲರು, ದ್ವಾರಕಾ ಸಂಸ್ಥೆಯಲ್ಲಿ ಸುದೀರ್ಘ ಕಾಲದಿಂದ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲದಕ್ಕೂ ಕೂಡ ಭಾಗಿಯಾಗ್ತಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲ ಬಂಧು ಬಳಗ ಮಿತ್ರರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ದೀಪ ಬೆಳಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ದೇವರ ಕರುಣೆಯನ್ನು ಪ್ರಾರ್ಥಿಸಬೇಕಾಗಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ತೇನೆ. ಬಿಡುಗಡೆ ಮಾಡಬೇಕೆನ್ನುವ ಯೋಚನೆ ಇತ್ತು. ಅದಕ್ಕೋಸ್ಕರವಾಗಿ ಸ್ವಲ್ಪ ಬೃಹದಾಕಾರದ ಆಮಂತ್ರಣದ ಬಿಡುಗಡೆ ಎಂಬ ಒಂದು ಸುದ್ದಿಯನ್ನು ಅದರ ಮೂಲಕ ಬಿತ್ತರಿಸಿ ಆಮಂತ್ರಣ ಪತ್ರಿಕೆಯನ್ನು ಹಂಚಬೇಕೆನ್ನುವುದು ಯೋಜನೆ. ಹಾಗಾಗಿ ಇವತ್ತಿನ ಗಣ್ಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಶ್ರೀ ಮೋಹನ್ ಭಟ್ ನ್ಯಾಯವಾದಿಗಳು, ಇವರಲ್ಲಿ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ತೇನೆ. ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದಂತಹ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಮೋಹನ್ ಭಟ್ ಅವರು ನಮ್ಮನ್ನು ಉದ್ದೇಶಿಸಿ ಬಿಡುಗಡೆಯ ಸಂದರ್ಭದ ಶುಭ ನುಡಿಗಳನ್ನು ಆಡಬೇಕು. ಎಲ್ರಿಗೂ ಹೊಸ ವರ್ಷದ ಶುಭಾಶಯ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ನಾವು ಆಮಂತ್ರಣ ಪತ್ರಿಕೆ
ಮದುವೆದೋ ಇನ್ನೇನು ಕಾರ್ಯಕ್ರಮಗಳಿಗೆ, ಮನೆ ಒಕ್ಕಲಿಂದ ಕಾರ್ಯಕ್ರಮಗಳಿಗೆ ಆಮಂತ್ರಣ ಪತ್ರಿಕೆಯನ್ನು ನಾವು ದೇವರ ಮುಂದೆ ಇಟ್ಟು ಆನಂತರ ಎಲ್ಲ ನಮ್ಮ ಬಂಧುಗಳಿಗೆ ಹಂಚಲಿಕ್ಕೆ ಹೊರಡ್ತೇವೆ. ಜಿ ಕೆ ಭಟ್ರು ಒಂದು ವಿಶಿಷ್ಟವಾದಂಥ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಅವರಿಗೆ ಗ್ರಾಹಕರೇ ದೇವರು, ಹಾಗಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನಿಮ್ಮ ಮುಂದೆ ಆಮಂತ್ರಣವನ್ನು, ಪತ್ರಿಕೆಯನ್ನು ಹಂಚುವ ಕಾರ್ಯವನ್ನು ಅವರು ಶುರು ಮಾಡಿದ್ದಾರೆ. ಇದರಲ್ಲಿ ನಿಜವಾಗಿ ಒಂದು ಸಮಾಜಕ್ಕೊಂದು ಉತ್ತಮ ಸಂದೇಶ ಇದು. ತುಂಬ ವರ್ಷದಿಂದ ನಮ್ಮ ಜಿ ಕೆ ಭಟ್ರು ಈ ಫೀಲ್ಡ್ನಲ್ಲಿದ್ದಾರೆ, ಹೌಸಿಂಗ್ ಫೀಲ್ಡ್ನಲ್ಲಿದ್ದಾರೆ. ಅವರು ಗಳಿಸಿದ್ದೇನು? ಹೆಚ್ಚಿನ ಎಲ್ಲ ಕನ್ಸ್ಟ್ರಕ್ಷನ್ ಕಂಪನಿಯವರು ಏನು ಮಾಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸನ್ನು ಏರಿಸ್ಕೊಂಡು ಹೋಗ್ತಾರೆ. ಇವರು ಮಾಡಿರುವಂಥ ಮುಖ್ಯ ಕೆಲಸ ಏನು? ಗ್ರಾಹಕರ ಬ್ಯಾಲೆನ್ಸನ್ನು ಏರಿಸ್ತಾ ಇದ್ದಾರೆ. ಸಂತೃಪ್ತ ಒಂದು ಗ್ರಾಹಕರ ಬಳಗವನ್ನು ಅವರು ತುಂಬ ತನ್ನ ಬ್ಯಾಲೆನ್ಸಿಗೆ, ಬ್ಯಾಂಕ್ ಬ್ಯಾಲೆನ್ಸಿಗೆ ಏರಿಸಿಕೊಂಡು ಹೋಗ್ತಾ ಇದ್ದಾರೆ ವರ್ಷ ವರ್ಷ. ಅದು ಹೇಗೆ ಸಾಧ್ಯ ಆಯಿತು? ಪ್ರಾಮಾಣಿಕ ಕೆಲಸದಿಂದ ಆಯಿತು. ಅವರು ಮಾಡುವಂತಹ ಈ ಫೀಲ್ಡ್ನಲ್ಲಿ ಮಾಡುವಂಥ ಕೆಲಸ, ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ತುಂಬ ಪ್ರಾಮಾಣಿಕವಾಗಿದೆ. ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೆ. ಅಂದರೆ ಅವರು ಯಾವಾಗ ಈ ಕೆಲಸವನ್ನು ಶುರು ಮಾಡಿದರು ಅಲ್ಲಿಂದ ಅವರು ನನ್ನಲ್ಲಿ ಬರ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೇನೆ ಅವರನ್ನು. ಹಣ ಮಾಡುವಂಥ ಮುಖ್ಯ ಉದ್ದೇಶ ಅವರದ್ದು ಖಂಡಿತ ಎಂದೂ ಆಗಿರಲಿಲ್ಲ. ಜನಸೇವೆಯೇ ಅವರದ್ದು ಮುಖ್ಯವಾಗಿತ್ತು. ಅಂಥ ಸಂದರ್ಭದಲ್ಲಿ ಈ ಒಂದು ದ್ವಾರಕೋತ್ಸವವನ್ನು ಒಂದು ಮಾಡಿ ಗ್ರಾಹಕರೊಂದಿಗೆ ಸೇರಿಕೊಂಡು ಸಮಾಜಕ್ಕೆ ತನ್ನಿಂದ ಏನು ಸಾಧ್ಯ ಇದೆ ಅದನ್ನು ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರಿಗೆ ತುಂಬ ಉತ್ಸಾಹ ಉಂಟು ಸಮಾಜಕ್ಕೆ ಕೊಡಲಿಕ್ಕೆ, ತೆಕ್ಕೊಳ್ಳಿಕ್ಕಲ್ಲ, ಕೊಡಲಿಕ್ಕೆ ಅವರಿಗೆ ಉತ್ಸಾಹ. ಅವರ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸಂಸ್ಕೃತ ಪಾಠ ಕಲಿಸುವಂಥದ್ದು ಮಕ್ಕಳಿಗೆ. ಪ್ರತಿ ವರ್ಷ 100ರಿಂದ ಮೇಲೆ ಮಕ್ಕಳು ವೇದ ಪಾಠವನ್ನು ಕಲಿತಾರೆ. ಅವರಿಗೆ ಬರುವವರಿಗೆಲ್ಲ ಉಪಹಾರ, ಊಟ ಎಲ್ಲವನ್ನು ವ್ಯವಸ್ಥೆ ಮಾಡಿ, ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲವನ್ನು ಮಾಡಿ ಒಂದು ಸಮಾಜಕ್ಕೆ ಉತ್ತಮ ಜನರನ್ನು ಸೃಷ್ಟಿ ಮಾಡಿ ಕೊಡ್ತಾ ಇದ್ದಾರೆ. ಆಮೇಲೆ ಈ ಸಮಾಜದಲ್ಲಿ ಅನೇಕ ವಿಧಗಳಲ್ಲಿ ಕಲೆ ಇರ್ಬೋದು, ಪುಸ್ತಕ ಬರೆಯೋರು ಇರ್ಬೋದು, ವೇದ ಪಾಠ ಇರ್ಬೋದು, ಶಿಕ್ಷಣ ಫೀಲ್ಡ್ನವರು ಇರ್ಬೋದು, ಕೃಷಿಯವರು ಇರ್ಬೋದು, ಯೋಗ ಇರ್ಬೋದು. ಯೋಗ ಕಾಣ್ತಾ ಉಂಟು ನೋಡಿ ಇಲ್ಲೆಲ್ಲ ಬೋರ್ಡ್ಗಳೆಲ್ಲ, ಯೋಗದ ಫೀಲ್ಡ್ ಇರ್ಬೋದು, ಕಲೆ ಇರ್ಬೋದು, ವ್ಯವಹಾರ ಇರ್ಬೋದು. ಏನಿದ್ರೂ ಕೂಡ ಈ ಫೀಲ್ಡ್ನಲ್ಲಿ ಒಳ್ಳೆ ಹೆಸರು ಮಾಡಿದವರನ್ನು, ಸಮಾಜಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆಯನ್ನು ಯಾರು ಕೊಡಬಹುದು ಅಂಥವರನ್ನೆಲ್ಲ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು, ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತಹ ಒಂದು ಇಡೀ ಉತ್ಸವವನ್ನು ಮಾಡಲಿಕ್ಕೆ ಈ ದಿವಸದಿಂದ ಜನವರಿ 1 ಆಯ್ಕೆ ಮಾಡಿದ್ದಾರೆ. ಈ ವರ್ಷ ಇಡೀ ಇದು ಹಮ್ಮಿಕೊಂಡು ಇದನ್ನು ಎಲ್ರಿಗೂ ಇದರಿಂದಾಗಿ ಸದುಪಯೋಗ ಆಗಲಿ, ಅವರ ಒಂದು ಉತ್ಸಾಹ, ಜನರಿಗೆ ಬಳಿಗೆ ಹೋಗಬೇಕು, ಜನರಿಗೆ ನನ್ನ ಉತ್ಪತ್ತಿಯ ಭಾಗವನ್ನು ಹಂಚಬೇಕು ಅಂತ ಹೇಳುವಂಥ ಒಂದು ಉತ್ಸಾಹ ಇದೆಯಲ್ಲ, ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಳಲಿಕ್ಕೆ ಹೆಚ್ಚೆಚ್ಚು ಜನ ಬರಬೇಕು. 2026ರ ದ್ವಾರಕೋತ್ಸವದ ಆಮಂತ್ರಣವನ್ನು ಬಿಡುಗಡೆ ಮಾಡಲಿಕ್ಕೆ ತುಂಬ ಖುಷಿಯಾಗ್ತದೆ ನನಗೆ. ಯಾಕೆಂತ ಹೇಳಿದರೆ ಒಳ್ಳೆ ಕೆಲಸ ಮಾಡುವವರ ಒಂದು ಕಾರ್ಯವನ್ನು ಹುರಿದುಂಬಿಸಲಿಕ್ಕೆ ನಾವು ಖಂಡಿತ ಎಂದು ಸದಾ ಸಿದ್ಧ ಇದ್ದೇವೆ. ಆದ ಕಾರಣ ಈ 2005ರಿಂದ ಈ ಕನ್ಸ್ಟ್ರಕ್ಷನ್ ಕಂಪನಿ ಪ್ರಾರಂಭ ಮಾಡಿದ್ದಾರೆ ದ್ವಾರಕದವರು. ಆಮೇಲೆ ಈಗ ಅದು ಬೆಳೆದು ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಆಗಿದೆ ಈಗ. ಆಮೇಲೆ ದ್ವಾರಕಾ ಪ್ರತಿಷ್ಠಾನ ಅಂತ ಮಾಡಿ ಸಾಮಾಜಿಕ ಚಟುವಟಿಕೆಗಳಿಗೆ ಅವರು ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಆದ ಕಾರಣ ಈ ವರ್ಷ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ದ್ವಾರಕೋತ್ಸವದಲ್ಲಿ ಯಾವುದು ಲಯವಾದ್ಯ ರಂಜಿನಿ, ಕಲಾರಾಧನೆ, ಗಾನ ರಸಧಾರೆ, ನಮ್ಮ ಅಖಿಲ ಭಜಮಣ್ಣವರನ್ನು ಕರೆಸಿದ್ದಾರೆ. ಶಂಭೋ ಸ್ವಯಂಭೂ, ಭರತನಾಟ್ಯ, ಭೂಮಿಪುತ್ರ ಯಕ್ಷಗಾನ, ಇವುಗಳನ್ನೆಲ್ಲ ವಿಚಾರಗೋಷ್ಠಿ, ಇವುಗಳನ್ನೆಲ್ಲ ಅವರು ಹಮ್ಮಿಕೊಂಡಿದ್ದಾರೆ. ಇವುಗಳೆಲ್ಲ ಜನವರಿ
ಫೆಬ್ರವರಿ 2001ರಿಂದ ಪ್ರಾರಂಭ ಆಗ್ತದೆ. ಎಲ್ಲರೂ ಬಂದು ಚಂದ ಕಾಣಿಸಿ ನಮ್ಮ ಜಿ ಕೆ ಭಟ್ರಿಗೆ ಹುರಿದುಂಬಿಸಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಮಾಜಕ್ಕೆ ಉಪಕಾರ ಆಗುವಂತಹ ಕಾರ್ಯಕ್ರಮಗಳನ್ನು ಅವರು ಮಾಡಲಿ, ಇನ್ನೂ ಮುಂದುವರಿಲಿ. ಆ ಮೂಲಕವಾಗಿ ಜಿ ಕೆ ಭಟ್ ಮತ್ತು ಗ್ರಾಹಕರ ಬಾಂಧವ್ಯ, ಅದೇ ರೀತಿ ಜಿ ಕೆ ಭಟ್ ಮತ್ತು ಸಮಾಜದ ಬಾಂಧವ್ಯ ಬೆಳೀಲಿ. ಅದರಿಂದಾಗಿ ನಮ್ಮ ಪುತ್ತೂರಿಗೆ ಒಳ್ಳೆಯದಾಗಲಿ, ಜತೆಗೆ ಜಿ ಕೆ ಭಟ್ರಿಗೂ ಅವರ ಸಂಸಾರಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ನಾನು ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತೇನೆ. ಈ ದಿವಸ ನನಗೆ ಒಂದು 2 ಮಾತುಗಳನ್ನು ಹೇಳಲಿಕ್ಕೆ ಮತ್ತು ಇದನ್ನು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಜಿ ಕೆ ಭಟ್ ಮತ್ತು ಅವರ ಕುಟುಂಬದವರಿಗೆ ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ದ್ವಾರಕೋತ್ಸವ 2026 ಗ್ರ್ಯಾಂಡ್ ಹಿಟ್ ಆಗಲಿ, ಅಷ್ಟು ಪ್ರಾರ್ಥನೆ ಮಹಾಲಿಂಗೇಶ್ವರ ಮಾಡ್ತೀನಿ. ಧನ್ಯವಾದಗಳು ಸರ್, ಬಹಳ ಪ್ರೀತಿಯಿಂದ ಶುಭ ಹಾರೈಸಿದ್ದೀರಿ. ನಮ್ಮ ದ್ವಾರಕಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಭಟ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಮತ್ತೊಬ್ಬರ ಮಹಾಲಿಂಗೇಶ್ವರ ದೇವರ ನೆನೆಸಿಕೊಳ್ಳುತ್ತಾ ದ್ವಾರಕೋತ್ಸವ 2026 ಇದರ ಆಮಂತ್ರಣ ಪತ್ರಿಕೆಯ ಅನಾವರಣ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಆತ್ಮೀಯರು, ಹಿರಿಯ ನ್ಯಾಯವಾದಿಗಳು ಆದ ಮೋಹನ್ ಭಟ್ ಉಳುವಾನ ಇವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಆಗಿದೆ. ತುಂಬ ಖುಷಿಯಿಂದ ಸಂತೋಷದಿಂದ ನಮಗೆಲ್ಲ ಶುಭ ಹಾರೈಸಿದ್ದಾರೆ. ಒಂದು ಕಾರ್ಯಕ್ರಮ ಯಶಸ್ವಿಯಾಗುವುದು ಆ ಕಾರ್ಯಕ್ರಮದಲ್ಲಿರುವ ಕಾರ್ಯಕ್ರಮಗಳಿಂದ ಮತ್ತು ಆ ಕಾರ್ಯಕ್ರಮ ಆಯೋಜನೆ ಮಾಡುವ ರೀತಿಯಿಂದ. ಬಹುಶಃ ಕಳೆದ 5-6 ವರ್ಷಗಳಿಂದ ನಾವು ಇದನ್ನೆಲ್ಲ ಕಾಣ್ತಾ ಇದ್ದೇವೆ. ತುಂಬ ನಿಮ್ಮೆಲ್ಲರ, ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ನಮ್ಮ ಆತ್ಮೀಯ ವರ್ಗ ಇರ್ಬೋದು, ನಮ್ಮ ಪ್ರತಿಷ್ಠಾನದ ಸದಸ್ಯರಿರ್ಬೋದು, ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಕಳೆದ ಕೆಲವು ವರ್ಷದಿಂದ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಹೊಸ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹೊಸ ರೀತಿಯಲ್ಲಿ ಆಯೋಜನೆ ಮಾಡಬೇಕು ಹೇಳುವ ದೃಷ್ಟಿಯಿಂದ ಈ ವರ್ಷ ಕೂಡ ಹೊಸ ರೀತಿಯ ಯೋಚನೆಗಳಿಂದ ಮುಂದೆ ಬರ್ತಾ ಇದ್ದೇವೆ. ಬಹುಶಃ ಕಳೆದ ವರ್ಷ ನಾವು ಕೃಷಿ ವಿಚಾರಗೋಷ್ಠಿಯನ್ನು ಒಂದು ಹಮ್ಮಿಕೊಂಡಿದ್ದೆವು. ಕಳೆದ ಕೆಲವು ವಿಭಾಗಗಳಿಂದ ಜನರಿಗೆ ಸನ್ಮಾನವನ್ನು ನಾವು ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೆವು. ಈ ವರ್ಷ ಕೂಡ ಬೇರೆ ಬೇರೆ ವಿಭಾಗಗಳಿಂದ ಅದಕ್ಕೆ ಇದು ಜನರನ್ನು ಆಯ್ಕೆ ಮಾಡಿದ್ದೇವೆ. ಈ ಸಲ ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ಎಂಬ ಆರ್ಥಿಕ ಹೂಡಿಕೆಯನ್ನು ರಿಯಲ್ ಎಸ್ಟೇಟ್ನಲ್ಲಿ ಸಣ್ಣ ಸಂಪಾದನೆ ಹೊರತು ಸಣ್ಣ ಇನ್ಕಮ್ನವರು ಕೂಡ ಹೇಗೆ ಮಾಡ್ಬೋದು ಹೇಳೋ ದೃಷ್ಟಿಯಿಂದ ಅದನ್ನು ಮಾಡಲಿಕ್ಕಿದ್ದಾರೆ. ವಿವರವನ್ನು ಬಹುಶಃ ಮತ್ತು ಇವರು ಕುಂಬಳೆಯವರು ಹೇಳಲಿಕ್ಕಿದ್ದಾರೆ. ನಮ್ಮ ಕಲಾ ಇದರೊಂದಿಗೆ ಮುಖ್ಯವಾಗಿ ಇನ್ನೊಂದು ನಾನು ಹೇಳಲಿಕ್ಕೆ ಇಲ್ಲಿ ಬಯಸೋ ವಿಚಾರ ಏನು ಅಂತ ಹೇಳಿದರೆ, ಇದು ದ್ವಾರಕಾದ ಗ್ರಾಹಕ ಸಮ್ಮಿಲನ, ಅದರೊಂದಿಗೆ ಪ್ರಮುಖವಾಗಿ ದ್ವಾರಕಾ ಕಲಾಶಾಲೆಯ ವಾರ್ಷಿಕೋತ್ಸವ. ದ್ವಾರಕ ಕಲಾಶಾಲೆಯ ವಾರ್ಷಿಕೋತ್ಸವ ಹೌದು, ದ್ವಾರಕಾ ಸಮೂಹ ಸಂಸ್ಥೆಗಳ ಗ್ರಾಹಕ ಸಮ್ಮಿಲನ ಕೂಡ ಹೌದು. ಇದು ಮುಖ್ಯವಾಗಿ ಇದರಲ್ಲಿ ಒಂದು ನಾವು ಹೇಳಬೇಕಾದ ವಿಚಾರ. ದ್ವಾರಕ ಕಲಾಶಾಲೆ ವಿದ್ಯಾರ್ಥಿಗಳ ಕಾರ್ಯಕ್ರಮ ಕೂಡ ಇದೆ. ಸ್ಟಾರ್ ವ್ಯಾಲ್ಯೂ ಇರುವ ನಮ್ಮ ಕಲಾವಿದರ ಕಾರ್ಯಕ್ರಮ ಕೂಡ ಇದೆ. ಅದರೊಟ್ಟಿಗೆ ನಮ್ಮ ಇತ್ತೀಚೆಗೆ ಸೇರ್ಪಡೆಯಾದ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಮಕ್ಕಳಿಂದ ಯಕ್ಷಗಾನ ಬಯಲಾಟ ಕೂಡ ಇದೆ. ಮಕ್ಕಳಿಗೊಂದು ಅವಕಾಶ ಕೊಡುವ ರೀತಿಯಿಂದ ಕೂಡ ಇದು ಮುಂದುವರಿಯುತ್ತದೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ತುಂಬು ಹೃದಯದ ಸಹಕಾರ ಹಾಗೆ ಪೂರ್ಣ ಸಹಕಾರವನ್ನು ಕೋರ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ನಮಸ್ಕಾರ ಮಾಡ್ತೀವಿ. ಕಾರ್ಯಕ್ರಮ ನಮಸ್ಕಾರ. ಧನ್ಯವಾದಗಳು ಅಧ್ಯಕ್ಷರಿಗೆ. ಈ ಕಾರ್ಯಕ್ರಮದ ಒಂದು ಪಕ್ಷಿ ನೋಟವನ್ನು ನಾವು ಒಮ್ಮೆ ಬೀರುವ ಕೆಲವು ನಿಮಿಷಗಳಲ್ಲಿ. ಇದು ಫೆಬ್ರವರಿ 1, 2026 ಭಾನುವಾರ ನಡೀತದೆ. ಭಾನುವಾರ ಎಲ್ಲರಿಗೂ ಬಿಡುವು ಇರ್ತದೆ ಎನ್ನುವ ಕಾರಣದಿಂದ ಸಾಮಾನ್ಯವಾಗಿ ಭಾನುವಾರವನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಒಂದು ಸಣ್ಣ ಗುಟ್ಟು ಹೇಳ್ಬೋದೇನೋ, ನಾನು ಗೋಪಾಲಕೃಷ್ಣ ಮಠದಲ್ಲಿ ಕೇಳಿಲ್ಲ, ಅವರು ದಿನ ನೋಡಿ ಕಾರ್ಯಕ್ರಮ ಮಾಡ್ತಾರೆ, ಅದು ಕೂಡ ಇರ್ತದೆ. ಯಾರಿಗೂ ತೊಂದರೆ ಆಗದ ಹಾಗೆ ಒಳ್ಳೆಯ ದಿನ ಹೌದಾ ಎನ್ನುವುದನ್ನು ನೋಡಿ ಆಮೇಲೆ ಭಾನುವಾರ. ಸರ್ ಮೋಹನ್ ಭಟ್ ಸರ್ ಅವರಿಗೆ ಹೇಳಿದ್ದೆ, ಅಂದರೆ ಬರೀ ಆದಿತ್ಯವಾರಕ್ಕೊಂದು ಮುಹೂರ್ತ ಕೊಡಿ ಎನ್ನುವ ಧೋರಣೆಯವರಲ್ಲ, ಅದು ನಾನು ಗಮನಿಸಿದ್ದು. ಅವರ ಸ್ನೇಹಿತನಾಗಿ ಹೇಳ್ಬೋದು ಅಷ್ಟೇ. ಆಮೇಲೆ ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲಿ ಮಾಡುವುದು ಎನ್ನುವುದಕ್ಕೆ ಈ ಸಲದಲ್ಲಿ ನಾವು ಕಂಡುಕೊಂಡ ಉತ್ತರ ಗೋಕುಲ ಬಡಾವಣೆಯಲ್ಲೇ ಮಾಡುವುದು ಒಳ್ಳೆಯದು ಅಂತ. ಯಾಕಂದರೆ ಉಜ್ಜೀವನದಲ್ಲಿ ಇನ್ನೊಂದು ಇದೇ ರೀತಿಯ ಅಥವಾ ಇದಕ್ಕಿಂತ ವಿಶಿಷ್ಟವಾದ ಒಂದು ಬೃಹತ್ ಕಾರ್ಯಕ್ರಮ ಆಗಲಿಕ್ಕಿದೆ. ಕೆಮ್ಮಾರ ಅಂತ ಹೇಳುವಲ್ಲಿ ಉಪ್ಪಿನಂಗಡಿಯ ಹತ್ತಿರದ ಕೆಮ್ಮಾರದಲ್ಲಿ ಉಜ್ಜೀವನ ಎನ್ನುವಂಥ ಒಂದು ಹೊಸ ಲೇಔಟು ಬೆಳೀತಾ ಇದೆ. ಅದರ ಲಾಂಚಿಂಗ್ ಕಾರ್ಯಕ್ರಮ ಇದಕ್ಕಿಂತ
ವಿಶಿಷ್ಟವಾಗಿ ಅದು ನಡೀಬೇಕಾಗಿದೆ. ಈ ಕಾರ್ಯಕ್ರಮ ಬೆಳಗ್ಗೆ 9:00 ಸಮಾವೇಶಗೊಂಡು ಆರಂಭ ಆಗ್ತದೆ. ಬಂದ ಎಲ್ಲ ಗ್ರಾಹಕ ಮಿತ್ರರಿಗೆ ಮತ್ತು ಅತಿಥಿಗಳಿಗೆ ಉಪಹಾರದ ವ್ಯವಸ್ಥೆ ಇರ್ತದೆ. ನಾವೆಲ್ಲ ಇಲ್ಲಿ ಸೇರಿ ಇಲ್ಲಿನ ಎಲ್ಲ ವ್ಯವಸ್ಥೆಗಳನ್ನು ಕಂಡು ಅನಂತರ 10 ಗಂಟೆಗೆ ಸರಿಯಾಗಿ ಗಣ್ಯ ಅತಿಥಿಗಳ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೀತದೆ. ಇದರಲ್ಲಿ ಅಧ್ಯಕ್ಷತೆಯನ್ನು ವಹಿಸುವವರು ನಮ್ಮ ದ್ವಾರಕಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷದ ಪಿತೃಮಹಾಶಯರಾದ ಶ್ರೀ ಅರ್ತ್ಯಡ್ಕ ಹರಿಕೃಷ್ಣ ಭಟ್ರು. ಕೆಲವರಿಗೆ ಅವರನ್ನು ಗೊತ್ತಿರ್ಬೋದು, ಕೆಲವರಿಗೆ ಪರಿಚಯ ಇಲ್ಲದೇ ಇರಲಿಕ್ಕೂ ಸಾಕು. ಅವರು ಒಳ್ಳೆಯ ಸಾಹಿತಿಗಳು. ಅವರ 3 ಪುಸ್ತಕಗಳು ಈ ವರ್ಷ ದ್ವಾರಕೋತ್ಸವದಲ್ಲಿ ಬಿಡುಗಡೆಯಾಗಲಿಕ್ಕಿವೆ. ನೀವು ಗಮನಿಸಿ, ನಾನೊಂದು ಮಾತು ಹೇಳಿದ್ದಷ್ಟೇ, ತಮ್ಮ ಮನೆಯಲ್ಲಿರುವ ಸಾಹಿತಿಗಳ ಪುಸ್ತಕವನ್ನು ಆಮೇಲೆ ಮಾಡಿ ಊರಿನಲ್ಲಿರುವ ಪುಸ್ತಕಗಳನ್ನು ಬಿಡುಗಡೆ ಮಾಡಿದವರು ಗೋಪಾಲಕೃಷ್ಣ ಭಟ್ರು. ಅವರ ಮನೆಯಲ್ಲಿದ್ದ ಸಾಹಿತ್ಯ ಪುಸ್ತಕ ಈ ವರ್ಷ ಆಗ್ತಾ ಉಂಟಷ್ಟೇ. ಅದು ಒಂದು ನಿಸ್ಪೃಹ ರೀತಿ. ಅದು ಇರಲಿ. ಉದ್ಘಾಟಕರಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾದ ಹಿರಿಯ ನ್ಯಾಯವಾದಿಗಳು ಆಗಿರುವ ಶ್ರೀ ಮಹೇಶ್ ಕೆಜೆಯವರು ಭಾಗವಹಿಸ್ತಾರೆ. ಪ್ರಮುಖ ಅಭ್ಯಾಗತರಾಗಿ ಪುತ್ತೂರಿನ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಪಂಜಿಗುಡ್ಡೆ ಈಶ್ವರ ಭಟ್ ಅವರು ಭಾಗವಹಿಸ್ತಾರೆ. ಅದೇ ರೀತಿಯಲ್ಲಿ ಪುತ್ತೂರಿನ ಬುಳುವಾರಿನಲ್ಲಿರುವ ಶ್ರೀ ಆಂಜನೇಯ ಯಕ್ಷಗಾನ ಸಂಘದ ಅಧ್ಯಕ್ಷರಾದ ಶ್ರೀ ಭಾಸ್ಕರ ಬಾರಿ ಅವರು ಬರ್ತಾರೆ. ಹಾಗೆಯೇ ಉತ್ತಮ ತರಬೇತುದಾರರು, ಭಾಷಣಕಾರರು, ನಿವೃತ್ತ ಪ್ರಾಂಶುಪಾಲರು, ಆಂಗ್ಲ ಭಾಷಾ ಅಧ್ಯಾಪಕರು, ಉಪನ್ಯಾಸಕರಾಗಿದ್ದಂಥ ಶ್ರೀ ಬಿ ವಿ ಸೂರ್ಯನಾರಾಯಣ ಅವರು ಇದರಲ್ಲಿ ಅಭ್ಯಾಗತರಾಗಿ ಭಾಗವಹಿಸ್ತಾರೆ. ಇನ್ನು ಸನ್ಮಾನೀಯರು, ಈ ವರ್ಷ 4 ಮಂದಿ ಮಹನೀಯರನ್ನು ಸನ್ಮಾನಿಸಲಿಕ್ಕಿದೆ. ಒಬ್ಬರು ಪರಕ್ಕಜೆ ವಿದ್ವಾನ್ ಗಣೇಶ ಭಟ್ರು. ಅವರು ತಮಿಳುನಾಡಿನಲ್ಲಿ ಹೆಚ್ಚಾಗಿ ವಾಸವಾಗಿರ್ತಾರೆ. ಪರಕ್ಕಜೆ ಮನೆತನದವರು. ಸರ್ ಅವರಿಗೆ ಗೊತ್ತಿರ್ಬೋದು. ನೀವು ಇಲ್ಲಿ ಶ್ರೀಚಕ್ರ ಪೂಜೆ ಅಂತ ಒಂದು ಕಳೆದ 2 ವರ್ಷ ಸಿಬ್ಬಂದಿಗಳೆಲ್ಲರೂ ಕೂಡ ಮಿತ್ರರು ಗಮನಿಸಿರ್ಬೋದು. ಮಧ್ಯಾಹ್ನ 2 ಗಂಟೆಗೆ ಅವರು ಮನೆಯಲ್ಲಿ ಕೂತರೆ ರಾತ್ರಿ 12 ಗಂಟೆವರೆಗೆ ಸ್ಥಿರಮಾಸನ ಸುಖಮಾಸನವಿದ್ದಾಗಿ ಒಂದಿಷ್ಟು ಬಳಲದೆ ಅವರು ನಿರಂತರವಾಗಿ ಮಂತ್ರ ಹೇಳ್ತಾ ಪೂಜೆಯನ್ನು ಮಾಡಿಸ್ತಾರೆ. ಅದರ ಜೊತೆಗೆ ಅನೇಕ ಪುರೋಹಿತರಲ್ಲಿ ನಾವು ಪಟ್ಟಣೆ ಕಾಣಲಿಕ್ಕೆ ಸಿಗದ ಬೇರೆ ಬೇರೆ ಕಾರಣಗಳಿರ್ಬೋದು. ಮಂತ್ರಕ್ಕೆ ಅರ್ಥ ಏನು, ಪ್ರಯೋಗಗಳಿಗೆ, ವಿಧಿಗಳಿಗೆ ಏನು ಅರ್ಥ ಎನ್ನುವುದನ್ನು ಕೂಡ ಜೊತೆಗೆ ಹೇಳ್ತಾ ಹೋಗ್ತಾರೆ ಅವರು. ಒಬ್ಬ ಮಾಡಿಸಿದ ಕರ್ತೃವಿಗೆ ತಾನು ಯಾಕೆ ಮಾಡ್ತಾ ಇದ್ದೇನೆ, ಮಾಡಿಸ್ತಾ ಇರೋದರ ಅರ್ಥ ಎನ್ನುವುದನ್ನು ಕೂಡ ಹೇಳ್ತಾರೆ ಅವರು, ಗಣೇಶ ಭಟ್ರು. ಇಂಥ ಒಬ್ಬ ವಿಶಿಷ್ಟ ವಿದ್ವಾಂಸ, ಬ್ರಹ್ಮಚಾರಿ ಅಲ್ವಾ. ಅವರು ವೇದಕ್ಕಾಗಿ, ಈ ಸಂಸ್ಕೃತಿಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ಅವರನ್ನು ಸನ್ಮಾನಿಸಲಿಕ್ಕಿದೆ. ಆಮೇಲೆ ಇನ್ನೊಬ್ಬರು ನಮ್ಮ ಪುತ್ತೂರಿನ ಹಿರಿಯ ವೈದ್ಯರೊಬ್ಬರು ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರು. ಅವರು ಸ್ವತಃ ಆಯುರ್ವೇದ ಔಷಧಗಳನ್ನು ತಯಾರು ಮಾಡುವವರು, ವ್ಯಾಪಾರ ಮಳಿಗೆಯನ್ನು ಇಟ್ಕೊಂಡಿರುವವರು, ಅದರ ಕುರಿತಾಗಿ ಸಂಶೋಧನೆ ಮಾಡುವವರು. ಜೊತೆಗೆ ಇನ್ನೊಂದು ಮುಖ ಇದೆ ಅವರಿಗೆ, ಒಂದು ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಒಂದು ಮುಖ ಇದೆ. ವರ್ಷಕ್ಕೆ 1 ಬಾರಿ ಸರಿಸುಮಾರಿದೆ ಬೇಸಿಗೆಯ ಸಮಯದಲ್ಲಿ 3-4 ದಿನಗಳ ಅದ್ಧೂರಿಯಾದ ಕಲಾತ್ಮಕ ಕಾರ್ಯಕ್ರಮಗಳ ಒಂದು ರಸಸಂಜೆಯನ್ನು ಅವರು ನಮ್ಮ ಪುತ್ತೂರು ಭಾಗದ ಕಲಾ ರಸಿಕರಿಗೆ ಉಣಬಡಿಸ್ತಾರೆ. ಇದು ಅದ್ಭುತವಾದ್ದು ಮತ್ತು ಅತ್ಯಂತ ಕರಾರುವಾಕ್ಕಾಗಿ ಸಮಯ ಪಾಲನೆ, ಅಚ್ಚುಕಟ್ಟುತನ ಇತ್ಯಾದಿಗಳೆಲ್ಲವನ್ನು ಕೂಡ ಪಾಲಿಸ್ತಾರೆ. ಅವರ ಕಾರ್ಯಕ್ರಮಕ್ಕೆ ಹೋಗಿ ಭಾಗವಹಿಸುವುದು ಒಂದು ಹೆಮ್ಮೆ, ಒಂದು ಗೌರವ. ಅಂತಹ ಒಬ್ಬ ವಿಶಿಷ್ಟ ವ್ಯಕ್ತಿ ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ. ಹೆಚ್ಚು ಹೌದು, ಈ ಸಲ ಉನ್ನಿಕೃಷ್ಣನವರು ಬರಲಿಕ್ಕಿದೆ ಮತ್ತು ಯಕ್ಷಗಾನದ ಮಾಡಿದರು ಒಂದು. ಇಂತಹ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಬರುವವರು, ಅವರನ್ನು ಗೌರವಿಸಲಿಕ್ಕಿದೆ. ಹಾಗೆ ಇನ್ನೋರ್ವರು ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು, ಇದರ ಪ್ರವರ್ತಕರಾದ ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಅವರು. ನಮ್ಮ ಇಲ್ಲಿನ ಪುತ್ತೂರು ಭಾಗದ ಅನೇಕ ಭರತನಾಟ್ಯ ಕಲಾವಿದೆಯರನ್ನು ಈ ನಾಡಿಗೆ ಕೊಟ್ಟವರು, ಬಹಳ ಶ್ರೇಷ್ಠ ಗುರುಗಳು, ಅನೇಕ ಪ್ರಶಸ್ತಿಗಳಿಗೆ ಭಾಜನರಾದವರು. ಈ ಪುತ್ತೂರು ಭಾಗದಲ್ಲಿ ಬಹಳಷ್ಟು ಉತ್ತಮವಾದ ಕಾರ್ಯಕ್ರಮಗಳನ್ನು ನಾಡಿಗೆ ನೀಡಿದವರು. ನಮ್ಮ ಇಲ್ಲಿ ಕಲಾಶಾಲೆಯ ವಿದ್ಯಾರ್ಥಿಗಳಿಗೆ ಅನೇಕರಿಗೆ ಅವರು ಭರತನಾಟ್ಯದ ಶಿಕ್ಷಕರು ಕೂಡ ಹೌದು. ನಮ್ಮ ಯಾವುದೇ ಕಾರ್ಯಕ್ರಮ ಆಗುವಾಗಲಾದರೂ ವರ್ಷಕ್ಕೆ 1-2-3 ಕಾರ್ಯಕ್ರಮ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಅವರದ್ದು ಇದ್ದೇ ಇರ್ತದೆ. ಅವರನ್ನು ಈ ವರ್ಷ ವೇದಿಕೆಯಲ್ಲಿ ವಿಶೇಷವಾಗಿ ಗೌರವಿಸಬೇಕು ಅಂತ ಯೋಜನೆಯಾಗಿದೆ. ಇನ್ನೋರ್ವರು ಒಬ್ಬರು ಉದ್ಯಮಿ, ಅವರು ಕಾಸರಗೋಡಿನ ನೆಕ್ರಂಪಾರೆ ಅವರು, ಮುರಳೀಕೃಷ್ಣ ಅಂತ ಅವರ ಹೆಸರು. ಅವರು ಸ್ಕಂದ ಪ್ಲಾಸ್ಟಿಕ್ಸ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸುಮಾರು 40ಕ್ಕಿಂತ ಹೆಚ್ಚು, 40ರಿಂದ 60ರವರೆಗೆ ಮಂದಿಗೆ ಉದ್ಯೋಗವನ್ನು ಕೊಟ್ಟು, ಬಹಳ ಒಂದು ಹಳ್ಳಿಗಾಡು. ನೀವು ಆ ಊರನ್ನು ಗಮನಿಸಿದರೆ ಅವರ ಫ್ಯಾಕ್ಟ್ರಿ ಹತ್ತಿರ ಒಂದು ಅಂಗಡಿ ಕೂಡ ಇಲ್ಲ ಬೇರೆ.
ಇರುವ ಒಂದು ಮುರಕಲ್ಲಿನ ಜಾಗದಲ್ಲಿ, ಒಂದು ತಟ್ಟು ಜಾಗದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಆರಂಭಿಸಿದವರು ಒಬ್ಬ ಕೃಷಿ ಮೂಲದಿಂದ ಬಂದಂಥ ಒಬ್ಬ ಯುವಕ, ಅವರು ಮತ್ತು ಅವರ ಸಹೋದರ ಇಬ್ಬರು ಸೇರಿಕೊಂಡು ಆರಂಭಿಸಿದಂಥ ಒಂದು ಉದ್ಯಮ ಇವತ್ತು ಬಹಳ ವ್ಯಾಪಕವಾಗಿ ನಮ್ಮ ಸಮೀಪದ 3-4 ರಾಜ್ಯಗಳಲ್ಲಿ ತಮ್ಮ ಗ್ರಾಹಕರನ್ನು ಅವರು ಹೊಂದಿದ್ದಾರೆ. ಮತ್ತು ಉತ್ತಮವಾದಂಥ ಆಡಳಿತ ನಿರ್ವಹಣೆ, ಸಿಬ್ಬಂದಿಗಳ ಜೊತೆಗೆ ಬಹಳ ಒಳ್ಳೆಯ ಬಾಂಧವ್ಯ, ತುಂಬ ಜನಕ್ಕೆ ಅವರು ಆಸರೆಯಾಗಿ ಕೂಡ ನಿಂತಿದ್ದಾರೆ, ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ. ಅಂತಹ ಒಬ್ಬ ಯುವ ಉದ್ಯಮಿಯನ್ನು ಈ ಕಾರ್ಯಕ್ರಮದಲ್ಲಿ ಗುರುತಿಸಿ ಪ್ರೋತ್ಸಾಹಿಸಬೇಕು, ಗೌರವಿಸಬೇಕು ಎನ್ನುವುದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿರುವ ಉದ್ದೇಶ. ಆಮೇಲೆ 4 ಪುಸ್ತಕಗಳು ಈ ವರ್ಷ ಬಿಡುಗಡೆಯಾಗಲಿಕ್ಕೆ, ಅದರಲ್ಲಿ 3 ಪುಸ್ತಕಗಳು ಶ್ರೀ ಹರಿಕೃಷ್ಣ ಭಟ್ರದ್ದು. ಹವ್ಯಕ ಭಾಷೆಯಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ ಉತ್ತರನ ಜಂಬ, ಉತ್ತರನ ಪೌರುಷ ಅಂತ ವಿರಾಟ್ ಪರ್ವದ ಕಥೆ ಇದೆ, ಅದು ಉತ್ತರನ ಜಂಬ ಅಂತ ಒಂದು. ಇನ್ನೊಂದು ಭಕ್ತಿ ತರಂಗ, ಅವರು ರಚಿಸಿದ ಅನೇಕ ಭಕ್ತಿಗೀತೆಗಳು. ಆಮೇಲೆ ಒಗಟಿನ ಕೈಚೀಲ, ಅವರು ಪದ್ಯ ರೂಪದಲ್ಲಿ ಒಗಟುಗಳನ್ನು ಬರೆದಿದ್ದಾರೆ, ಅದಕ್ಕೆ ಒಗಟಿನ ಕೈಚೀಲ ಅಂತ ಒಂದು ಹೆಸರಿಟ್ಟು ಆ ಪುಸ್ತಕ ಈ ವರ್ಷ ಬಿಡುಗಡೆ ಆಗಲಿಕ್ಕಿದೆ. ಆಮೇಲೆ ಇನ್ನೋರ್ವರು ನಮ್ಮ ಮುಂದೆ ಇರುವ ಯುವ ಉತ್ಸಾಹಿ ಯುವಕ ನವೀನ ಕೃಷ್ಣ ಎಸ್ ಉಪ್ಪಿನಂಗಡಿ, ಅವರ 3ನೇ ಕೃತಿ ಅಲ್ವಾ, ಅವರು ರಚಿಸಿದ ಸಂಪಾದಿಸಿದ ಇನ್ನೊಂದು ಕೃತಿ ಕೂಡ ಇದೆ, ಬಾಳಿನ ಬುತ್ತಿ ಅಂತ. ಅದು ಕಥೆಗಳ ಪುಸ್ತಕ, ಮಕ್ಕಳಿಗಾಗಿ ಮತ್ತು ಮಕ್ಕಳ ಕಥೆಯನ್ನು ದೊಡ್ಡವರು ಕೂಡ ಓದಬೇಕು ಮೊದಲು. ಅಂತಹ ಬಾಳಿನ ಬುತ್ತಿ 14 ಕಥೆಗಳನ್ನು ಉಳ್ಳ ಒಂದು ಪುಸ್ತಕ ಬಿಡುಗಡೆ ಆಗಲಿಕ್ಕೆ ಇದೆ. ಅನಂತರ ಪ್ರಮುಖವಾಗಿ ಒಂದು ವಿಚಾರಗೋಷ್ಠಿ ಈ ವರ್ಷದ ಒಂದು ವಿಶೇಷ ಕಾರ್ಯಕ್ರಮ. ಅದರಲ್ಲಿ ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ಅಂತ ಗೋಪಾಲಕೃಷ್ಣ ಭಟ್ ಅವರು ನಮ್ಮ ಮಾತುಕತೆಯ ಸಂದರ್ಭದಲ್ಲಿ ಹೇಳಿದ್ದು, ಸಾಮಾನ್ಯವಾಗಿ ಉದ್ಯಮ ಮಾಡುವುದು ಅಂತಂದರೆ ದುಡ್ಡಿದ್ದವರು ಮಾತ್ರ ಎಂಬ ಒಂದು ಭ್ರಮೆ ಇದೆ ಜನಗಳಿಗೆ ಅಂತ. ಅದಲ್ಲ, ತನ್ನ ಆದಾಯದಲ್ಲಿ ಒಂದು ಪ್ರಮಾಣವನ್ನು ಉಳಿಸಿ ಅದನ್ನು ಹೂಡಿಕೆ ಮಾಡಿದರೆ ಯಾರು ಬೇಕಾದರೂ ಶ್ರೀಮಂತರಾಗ್ಬೋದು, ಯಾರು ಬೇಕಾದರೂ ವ್ಯವಸ್ಥಿತವಾದ ಜೀವನವನ್ನು ನಡೆಸ್ಬೋದು. ಇದು ಮೂಲ ಸೂತ್ರ, ಎಲ್ಲರೂ ಗಮನಿಸಬೇಕಿದ್ದಲ್ಲ, ಯಾಕಂದರೆ ಇದು ಬಹಳ ಮುಖ್ಯವಾದ ವಿಷಯ. ಆ ಉದ್ದೇಶದಿಂದಲೇ ಇದನ್ನು ಮಾಡಿದ್ರು. ಯಾವುದರಲ್ಲೆಲ್ಲ ಹೂಡಿಕೆ ಮಾಡ್ಬೋದು, ಬೇರೆ ಬೇರೆ ಹೂಡಿಕೆ ಕ್ಷೇತ್ರಗಳಿವೆ. ಅದರಲ್ಲಿ ಅತ್ಯಂತ ಹೆಚ್ಚು ಉಪಯುಕ್ತವಾದಂತಹ ಕ್ಷೇತ್ರ ಮತ್ತು ಅಪಾಯಗಳು ಕಡಿಮೆ ಇರುವಂತಹ ಕ್ಷೇತ್ರ ಅಂತ ಗುರುತಿಸಲ್ಪಟ್ಟದ್ದು ಆರ್ಥಿಕ ತಜ್ಞರಿಂದ, ಅದು ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ. ಇದರಲ್ಲಿ ಆದಾಯದ ಏರಿಳಿತಗಳು, ಆತಂಕಗಳು, ಸವಾಲುಗಳು ಇತ್ಯಾದಿಗಳು ಉಳಿದವುಗಳಿಗಿಂತ ಕಡಿಮೆ, ಸಮಸ್ಯೆಗಳು ಕೂಡ ಇದು ಉಳಿದವುಗಳಿಗಿಂತ ಕಡಿಮೆ. ಕೃಷಿಯ ಬಗ್ಗೆ ಇವತ್ತು ಭಾಳ ನಿರಾಶೆ ಕಾಣ್ತಾ ಉಂಟು. ನಾವು ಬೆಳಿಗ್ಗೆ ಮಾತಾಡಿದ್ದದನ್ನೇ, ಕೃಷಿಯ ಕ್ಷೇತ್ರವು ತುಂಬ ಏಳು ಬೀಳುಗಳನ್ನು ಹೊಂದ್ತಾ ಇದೆ, ಬೆಲೆಯೂ ಸ್ಥಿರವಾಗಿಲ್ಲ, ಆಮೇಲೆ ಕೂಲಿ ಕಾರ್ಮಿಕರ ಸಮಸ್ಯೆ ಇತ್ಯಾದಿ ನೂರಾರು ಸಮಸ್ಯೆ, ರೋಗಗಳ ಸಮಸ್ಯೆ. ಇವತ್ತು ಅಡಿಕೆ ತೋಟ ಅಂದರೆ ರೋಗದ ಗೂಡಾಗಿದೆ, ಬೀಡಾಗಿದೆ. ಇಂಥದ್ದರ ನಡುವೆ ಆರ್ಥಿಕ ಹೂಡಿಕೆಯನ್ನು ಮಾಡಿ ತನ್ನ ಜೀವನವನ್ನು ಹೇಗೆ ಒಬ್ಬ ಕಟ್ಟಿ ನಿಲ್ಲಿಸಬಹುದು ಎನ್ನುವುದರ ಕುರಿತು ಒಂದು ವಿಚಾರಗೋಷ್ಠಿ ಇದೆ. ಇದನ್ನು ನಾವು ಈ ವರ್ಷ ಯುವಕರನ್ನು ಒಳಗೊಂಡು ಮಾಡಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಅತ್ಯಂತ ಆತ್ಮೀಯ ಸಂಸ್ಥೆ ಆಗಿರುವ ವಿವೇಕಾನಂದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳನ್ನು ಮಾಡಿಸ್ತಾ ಇದ್ದೇವೆ. ವಿವೇಕಾನಂದ ಮಹಾವಿದ್ಯಾಲಯದವರು ಅತ್ಯಂತ ಸೌಹಾರ್ದಯುತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಅಲ್ಲಿನ ಸ್ನಾತಕೋತ್ತರ ವಿಭಾಗದ 27 ಮಂದಿ ವಿದ್ಯಾರ್ಥಿಗಳು ಕ್ಷೇತ್ರ ಕಾರ್ಯವನ್ನು ಮಾಡಿ, ವಿವಿಧ ಬಗೆಗಳಲ್ಲಿ ಹೂಡಿಕೆಗಳನ್ನು ಮಾಡಿದಂತಹ ಮಹನೀಯರನ್ನು ಸಂಪರ್ಕ ಮಾಡಿ, ಪ್ರಶ್ನಾವಳಿಗಳನ್ನು ಕೊಟ್ಟು, ಉತ್ತರಗಳನ್ನು ಸಂಗ್ರಹಿಸಿ, ಅದನ್ನು ಕ್ರೋಢೀಕರಿಸಿ ವಿಚಾರಗೋಷ್ಠಿಯಲ್ಲಿ ವಿಚಾರ ಮಂಡನೆಯನ್ನು ಮಾಡಲಿಕ್ಕೆ ಇದ್ದಾರೆ. ಅದರ ಸಮನ್ವಯ ಮಾಡುವವರು ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಡೀನ್ ಆಗಿರುವ ಡಾಕ್ಟರ್ ವಿಜಯ ಸರಸ್ವತಿ ಮೇಡಮ್ ಅವರು. ಆಮೇಲೆ ಇನ್ನೊಬ್ಬರು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಇದಕ್ಕೆ ಕರೆಸ್ತಾ ಇದ್ದೇವೆ. ಅವರು ಈ ಕುರಿತಾಗಿ ಚರ್ಚೆಗಳಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಅವರು ಕುಂಬ್ಳೆ ನರಸಿಂಹಪ್ರಭು ಅಂತ, ತುಂಬ ಹಿರಿಯರು, ಈ ಕ್ಷೇತ್ರದಲ್ಲಿ ತುಂಬ ಕಾಲದಿಂದ ಕೆಲಸ ಮಾಡ್ತಾ ಇರುವವರು, ಫೈನಾನ್ಷಿಯಲ್ ಅಡ್ವೈಸರ್ ಆಗೆಲ್ಲ ಪ್ರಸಿದ್ಧರಾದವರು, ಒಳ್ಳೆ ಮಾತುಗಾರರು. ಅವರು ಈ ವರ್ಷ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದಿಷ್ಟು ಸರಿಸುಮಾರು ನಮ್ಮ ಭೋಜನ ವಿರಾಮದವರೆಗೆ ನಡೆಯುವ ಕಾರ್ಯಕ್ರಮಗಳು. ಅನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಸುಸಂಸ್ಕೃತ ಸಮಾಜವೇ ನಮ್ಮ ಧ್ಯೇಯ ಎನ್ನುವುದು ದ್ವಾರಕಾ ಸಮೂಹ ಸಂಸ್ಥೆಗಳ ದ್ವಾರಕಾ ಪ್ರತಿಷ್ಠಾನದ ಮೂಲಕವಾಗಿ ನಾವು ಸಾರುತ್ತಿರುವ ಒಂದು ದೊಡ್ಡ ಧ್ಯೇಯ ವಾಕ್ಯ. ಸುಸಂಸ್ಕೃತ ಸಮಾಜ ಆಗಬೇಕಾದರೆ ವಿವಿಧ ಕ್ಷೇತ್ರಗಳಲ್ಲಿ, ಕಲೆಗಳಲ್ಲಿ, ಸಾಹಿತ್ಯದಲ್ಲಿ ನಮ್ಮ ಸಂಸ್ಕೃತಿ ಹೆಚ್ಚಾಗಬೇಕು. ಅದು ಯುವ ಸಮುದಾಯ ಇದರಲ್ಲಿ ಹೆಚ್ಚು ತಮ್ಮನ್ನು ತಾವು ಸುಸಂಸ್ಕೃತರನ್ನಾಗಿಸಿಕೊಳ್ಬೇಕು. ಅದಕ್ಕೆ ಪ್ರೇರಣೆ ನಮ್ಮ ಕಲಾಶಾಲೆಯಿಂದ, ನಮ್ಮ ಶಿಕ್ಷಣ ಸಂಸ್ಥೆಗಳಿಂದ ನಿರಂತರವಾಗಿ ದೊರೀತಾ ಇದೆ, ಉಚಿತ ರೀತಿಯಲ್ಲಿ. ಯಾರು ಕೂಡ ಫೀಸ್ ಕೊಟ್ಟು ಕಲಿಬೇಕಾಗಿಲ್ಲ, ಉಚಿತವಾದ ನೆಲೆಯಲ್ಲಿ
ಸಂಗೀತ ಕಲಿಯೋರು ಸಂಗೀತ ಕಲೀರಿ, ಕೀಬೋರ್ಡ್ ಕಲಿಯೋರು ಕೀಬೋರ್ಡ್ ಕಲೀರಿ, ಯಕ್ಷಗಾನ ಹಿಮ್ಮೇಳ ಕಲಿಯೋರು ಯಕ್ಷಗಾನ ಹಿಮ್ಮೇಳ ಕಲೀರಿ. ಶಾಲೆಗಳಲ್ಲಿ ಅಲ್ಲಿಯೂ ಕೂಡ ಒಂದು 8-10 ವಿಭಾಗಗಳಲ್ಲಿ ಶ್ರೀಕೃಷ್ಣ ವಿದ್ಯಾಸಂಸ್ಥೆ ಅನ್ನೋದನ್ನು ಇವತ್ತು ದ್ವಾರಕಾ ಸಮೂಹ ಸಂಸ್ಥೆ ನಡೆಸ್ತಾ ಇದೆ. ಅಲ್ಲಿಯೂ ಕೂಡ ಹಿರಿಯರನ್ನು, ಮಾರ್ಗದರ್ಶಕರನ್ನು, ತರಬೇತುದಾರರನ್ನು ತರಿಸಿ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಉಚಿತ ನೆಲೆಯಲ್ಲಿ ಸಂಸ್ಥೆ ಅನೇಕ ತರಬೇತಿಗಳನ್ನು ಕೊಡ್ತಾ ಇದೆ. ಒಟ್ಟಿನಲ್ಲಿ ನಮ್ಮ ಧ್ಯೇಯ ಸುಸಂಸ್ಕೃತ ಸಮಾಜದ ನಿರ್ಮಾಣ. ಆ ದೃಷ್ಟಿಯಿಂದ ಈ ಕಲಾ ಶಾಲೆಗಳಲ್ಲಿ ತರಬೇತಿಯನ್ನು ಹೊಂದಿದವರು ಅಥವಾ ಶಾಲೆಯಲ್ಲಿ ತರಬೇತಿಯನ್ನು ಹೊಂದಿದವರು ಅವರಿಗೆ ವೇದಿಕೆಯನ್ನು ಒದಗಿಸುವ ದೃಷ್ಟಿಯಿಂದ ವಿವಿಧ ಕಾರ್ಯಕ್ರಮಗಳು ಇವೆ. ಲಯವಾದ್ಯ ರಂಜಿನಿ ಅಂತ, ಇದು ಲಯವಾದ್ಯಗಳು ಅಂದರೆ ನುಡಿಸುವ ವಾದ್ಯಗಳು, ಅದರಲ್ಲಿ ಚರ್ಮವಾದ್ಯಗಳು, ತಂತಿ ವಾದ್ಯಗಳು ಇತ್ಯಾದಿ ಇತ್ಯಾದಿ ಎಲ್ಲ ಇದೆ. ಅವುಗಳನ್ನು ಕಲಿತ ನಮ್ಮ ವಿದ್ಯಾರ್ಥಿಗಳು ಕಾರ್ಯಕ್ರಮ ಕೊಡ್ತಾರೆ. ಆಮೇಲೆ ಚೆಂಡೆ ಮದ್ದಳೆಗಳನ್ನು ಕಲಿತವರು ಅಬ್ಬರ ತಾಳ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದು ಸರಿಸುಮಾರು 1 ಗಂಟೆಯಷ್ಟಿರ್ತದೆ. ಆಮೇಲೆ ಕಲಾರಾಧನೆ ಅಂತ ನಮ್ಮ ಶ್ರೀಕೃಷ್ಣ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಕಾರ್ಯಕ್ರಮ ವೈವಿಧ್ಯ ಇದನ್ನು ಕೊಡ್ತಾರೆ. ಅದು 1.5 ಗಂಟೆಗಳ ಕಾಲ ಇರ್ತದೆ. 2:30ರಿಂದ 4 ಗಂಟೆವರೆಗೆ. ಇಡೀ ಹಗಲು 4 ಗಂಟೆಗೆ ಒಂದು ವಿಶಿಷ್ಟ ಕಾರ್ಯಕ್ರಮ. ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಗಮನ ಸೆಳೆಯುವ, ಸ್ವಲ್ಪ ಆಕರ್ಷಕವಾದ ಕಾರ್ಯಕ್ರಮ ಇರಬೇಕೆನ್ನುವ ದೃಷ್ಟಿಯಿಂದ ಅಖಿಲ ಪಜಿಮಣ್ಣು ಅವರು ಜೀ ಕನ್ನಡ ವಾಹಿನಿ ಖ್ಯಾತ ಗಾಯಕಿಯವರು, ಅವರ ಬಳಗದವರಿಂದ ಸಂಗೀತದ ಕಾರ್ಯಕ್ರಮ, ಗಾನರಸಧಾರೆ ಅಂತ ಹೆಸರು. ಆಮೇಲೆ ಇಳಿ ಹಗಲು ಸಂಜೆ 5:30ರಿಂದ ಶಂಭೋ ಸ್ವಯಂಭೋ ಎನ್ನುವ ಒಂದು ಆಶಯವನ್ನಿಟ್ಟುಕೊಂಡು ಭರತನಾಟ್ಯ ಕಾರ್ಯಕ್ರಮ ಇದೆ. ಅದನ್ನು ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಮತ್ತು ಅವರ ಬಳಗದವರು ನಡೆಸಲಿಕ್ಕೆ ಕೊಡ್ತಾರೆ. ಆಮೇಲೆ ರಾತ್ರಿ 7 ಗಂಟೆಯಿಂದ ನಮ್ಮ ನಾಡಿನ ಗಂಡು ಕಲೆ, ಹೆಮ್ಮೆಯ ಕಲೆ ಯಕ್ಷಗಾನದ ಒಂದು ಬಯಲಾಟ ಕಾರ್ಯಕ್ರಮ ಇದೆ. ಅದು ಭೂಮಿಗೆ ಉತ್ತರಾಂತರ ಪ್ರಸಂಗ, ನರಕಾಸುರ ಹೃದಯ ಪ್ರಸಂಗ. ಅದು ಬಯಲಾಟ ರೂಪದಲ್ಲಿ 1.5 ಗಂಟೆ ಕಾಲ ಈ ಕಾರ್ಯಕ್ರಮದಲ್ಲಿ ನಡೀತದೆ. 8:30 ಗಂಟೆಗೆ ಸರಿಯಾಗಿ ನಾವು ಅಂದರೆ ಸಮಯಕ್ಕೆ ಸರಿಯಾಗಿ ಆಗಬೇಕೆನ್ನುವ ಒಂದು ಕಾಳಜಿ ಇದೆ, ಪ್ರಯತ್ನ ಇದೆ. 8:30 ಗಂಟೆಯ ನಂತರ ಬೆಳದಿಂಗಳ ರಾತ್ರಿಯಲ್ಲಿ ಸೊಗಸಾದ ಊಟವನ್ನು ಮಾಡಿ ಬಂದ ಎಲ್ಲ ಅತಿಥಿಗಳನ್ನು ಬೀಳ್ಕೊಡ್ಲಿಕ್ಕಿದ್ದೇವೆ. ಇದು ನಮ್ಮ ಕಾರ್ಯಕ್ರಮ. ದಿನ ಇಡೀ ಊಟ, ಉಪಾಹಾರ ಇತ್ಯಾದಿಗಳು ಬಗೆ ಬಗೆಯ ತಿಂಡಿ ತಿನಿಸುಗಳಲ್ಲಿ ನಡೀತಾ ಇರ್ತದೆ. ಎಲ್ಲ ಗ್ರಾಹಕ ಬಂಧುಗಳು, ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ವೀಕರಿಸಬೇಕು. ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು ಮತ್ತು ಈ ಉದ್ಯಮ ಕ್ಷೇತ್ರವನ್ನು ಕೂಡ ಬೆಂಬಲಿಸಬೇಕು ಎನ್ನುವ ಹಾರೈಕೆ, ಎನ್ನುವ ಕೋರಿಕೆ ಸಂಸ್ಥೆಯಿಂದ ಇದೆ. ಇಷ್ಟು ಮಾಹಿತಿ ಸಾಕು ಅಂತ ಕಾಣ್ತದೆ, ಸ್ವಲ್ಪ ದೀರ್ಘ ಆಯ್ತೇನೋ, ಇರಲಿ. ಈ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಬರ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವ ಶ್ರೀ ಅಮೃತ ಕೃಷ್ಣ ಅವರು ಧನ್ಯವಾದದ ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮವಾದ ದ್ವಾರಕೋತ್ಸವ 2026ರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿ ದ್ವಾರಕೋತ್ಸವ 2026ರ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಆಶೀರ್ವಚನಗಳನ್ನು ನೀಡಿದಂತಹ ಶ್ರೀಯುತ ಹಿರಿಯ ನ್ಯಾಯವಾದಿಗಳು ಶ್ರೀಯುತ ಮೋಹನ್ ಭಟ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ತಮ್ಮ ವಿಶೇಷವಾಗಿ ದ್ವಾರಕೋತ್ಸವ 2026ರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ವಿಚಾರ ಅಥವಾ ಪ್ರತಿಯೊಂದು ದಿನ ಕೂಡ ನಮ್ಮ ಸಂಸ್ಥೆಯಲ್ಲಿ ಪ್ರತಿಯೊಂದು ಕಾರ್ಯಗಳು ಕೂಡ ನಿರ್ದಿಷ್ಟ ಧ್ಯೇಯದೊಂದಿಗೆ ಹೀಗೇ ಆಗಬೇಕು ಅಂತೇಳಿ ನಮ್ಮನ್ನೆಲ್ಲ ನಿರ್ದೇಶನ ಮಾಡುವಂತಹ ನಮ್ಮ ಪ್ರೀತಿಯ ದ್ವಾರಕಾ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಇದರ ಆಡಳಿತ ನಿರ್ದೇಶಕರು ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ತೆರೆಯ ಮರೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ, ಎಲ್ಲ ದಿನಚರಿಗಳಲ್ಲೂ ಕೂಡ ತಮ್ಮದೇ ಆದ ಕೆಲಸ ಕಾರ್ಯಗಳನ್ನು ನಮಗೆಲ್ಲ ಡೈರೆಕ್ಷನ್ ಕೊಡ್ತಾ ಇರುವಂತಹ ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರು ಹಾಗೂ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂತಹ ಶ್ರೀಮತಿ ಅಶ್ವಿನಿ ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರತಿಷ್ಠಾನದ
ಎಲ್ಲ ಕಾರ್ಯಕ್ರಮಗಳಲ್ಲಿ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಕೂಡ ವಿಶೇಷವಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬರುತ್ತಾ ಇರುವವರು ದ್ವಾರಕೋತ್ಸವ 2026ಕ್ಕೂ ವಿಶೇಷವಾಗಿ ತಮ್ಮ ಎಲ್ಲ ಸಮಯಗಳನ್ನು ನೀಡುತ್ತಾ ನಮ್ಮ ನಿರ್ದೇಶನವನ್ನು ನೀಡ್ತಾ ಇರುವಂಥವರು ಶ್ರೀಯುತ ಗಣರಾಜ ಕುಂಬಳೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಜೊತೆಗೆ ಇರುವಂತಹ ನಮ್ಮ ಎಲ್ಲ ಬಂಧುಗಳು, ಶ್ರೀಯುತ ವಕೀಲರಾದಂತಹ ಶ್ರೀಯುತ ಮಚ್ಚಿಮಲೆ ವಿರೂಪಾಕ್ಷರಿರ್ಬೋದು, ನಮ್ಮ ಶ್ರೀಕೃಷ್ಣ ಶಾಲೆಯ ಸಂಚಾಲಕರಿರ್ಬೋದು ಹಿರಣ್ಯ ವಿಘ್ನೇಶ್ ಅವರು, ಹಾಗೆ ಪ್ರತಿನಿತ್ಯ ನಮ್ಮನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮತ್ತು ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಪಾಲುದಾರರಾದಂತಹ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೂ ವಿಶೇಷವಾಗಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳೇನಿರಬಹುದು ಅದನ್ನು 10 ಜನರಿಗೆ ತಲುಪಿಸಲಿಕ್ಕೆ ಹಾಗೂ ನಮ್ಮ ವಿಷನ್ ಏನಿದೆ ಅದನ್ನು ಕ್ಲಿಯರಾಗಿ ಸಮಾಜಕ್ಕೆ ತಿಳಿಸುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಪ್ರತಿನಿತ್ಯವೂ ಕೂಡ ಸಪೋರ್ಟ್ ಆಗಿ ನಿಂತವರು ನಮ್ಮ ಮಾಧ್ಯಮ ಮಿತ್ರರು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾನೆ ಇದ್ದೇನೆ. ಹಾಗೂ ಇದೇ ರೀತಿ ಮುಂದೆ ಕೂಡ ನಿಮ್ಮ ಸಪೋರ್ಟನ್ನು ಬಯಸ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ಲಿ ಯಾರು ನಮಗೆ ಸಪೋರ್ಟ್ ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸಣ್ಣ ಸಭೆ ಇದೆ ಜವಾಬ್ದಾರಿಗಳ ಹಂಚಿಕೆಗಾಗಿ. ಮಾಧ್ಯಮದ ಬಂಧುಗಳಿಗೆ ದ್ವಾರಕಾ ಕಿಟ್ ವಿತರಣೆ ಈಗ ನಡೀತದೆ, ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ದಯವಿಟ್ಟು ಮಾಧ್ಯಮದ ಬಂಧುಗಳು ಕಿಟ್ಟನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಪ್ರಣವ್ ಭಟ್ ಎದುರು ಬಂದು. ಹಾಂ ಸರ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.